ಮಹಾರಾಷ್ಟ್ರದಲ್ಲಿ ವ್ಯಾಪಕವಾದ ಮಳೆ, ಬೆಳಗಾವಿ ಭಾಗದಲ್ಲಿ ವ್ಯಾಪಕವಾದ ಮಳೆ. ಹೀಗಾಗಿ ಪಂಚ ನದಿಗಳ ಬೀಡು ಬೆಳಗಾವಿಯಲ್ಲಂತೂ ವಿಪರೀತವಾದಂತಹ ಅನಾಹುತ ಆಗಿದೆ. ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ದೇವಸ್ಥಾನಗಳೆಲ್ಲ ಜಲ ದಿಗ್ಬಂಧನವಾಗಿದೆ. ದೇವರಿಗೆ ಪೂಜೆಯನ್ನು ನೀರಿನಲ್ಲೇ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ರಾಯಚೂರು ಮಂತ್ರಾಲಯದಲ್ಲೂ ಕೂಡ ರಾಯರ ಏಕಶಿಲಾ ಬೃಂದಾವನಕ್ಕೆ ಜಲ ದಿಗ್ಬಂಧನ. ಹೀಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳೇನು, ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರೀ ಮಳೆಗೆ ಬೆಳಗಾವಿಯಲ್ಲಿ ಪ್ರವಾಹ ಸ್ಥಿತಿ. ನೀರಿನಲ್ಲಿ ಮುಳುಗಡೆಯಾದ ಮಸಗುಪ್ಪಿ ಗ್ರಾಮ. ಎದೆ ಮಟ್ಟದ ನೀರಿನಲ್ಲಿ ಗ್ರಾಮಸ್ಥರ ಪರದಾಟ. ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಪ್ರವಾಹ ಸ್ಥಿತಿ ಆವರಿಸಿದೆ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದ ಕಾರಣ ಕುಟುಂಬಗಳು ಬೀದಿಗೆ ಬಿದ್ದಿವೆ. 2019ರಲ್ಲೂ ಇದೇ ಸ್ಥಿತಿ ಆವರಿಸಿತ್ತು. ಈಗಲೂ ಇದೇ ಸ್ಥಿತಿ ಬಂದೊದಗಿದೆ. ಗ್ರಾಮದ ದೇವಾಲಯ, ಮನೆಗಳು ಸೇರಿ 400ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಮಸಗುಪ್ಪಿ ಗ್ರಾಮದಲ್ಲಿ ಎದೆ ಮಟ್ಟದ ನೀರು ನಿಂತಿದ್ದು ಜನರು ಪರದಾಡುವಂತಾಗಿದೆ. ಮೂಡಲಗಿ ತಾಲೂಕಿನ ಮಸ್ಕುಪ್ಪಿ ಗ್ರಾಮದ ತಾವು ತೋರಿಸೋದಂದ್ರೆ ಸಂಪೂರ್ಣವಾಗಿ ಜಲವರ್ತ ಆಗಿರುವಂತದ್ದು. ಆ ಗೂಟಗಲ್ಲು ಅಂತ ಏನ್ ಹೇಳ್ತೀವಿ ಅಂದ್ರೆ ಸೈಡ್ ಇರ್ತಕ್ಕಂಥ ಏನು ಕಲ್ಲಿದೆ, ಆ ಕಲ್ ಮೇಲೆ ಏನಂತಂದ್ರೆ ಒಂದು ರಸ್ತೆ ಹೇಗಿದೆ ಅಂತ ಕೂಡ ಕಂಡುಹಿಡಿಯಬಹುದು. ಇಲ್ಲಿ ಪ್ರಮುಖವಾಗಿ ತಾವು ನೋಡಬಹುದು ಎಲ್ಲಾ ಗೂಟಗಲ್ಲುಗಳ ಮೇಲೆ ನೀರು ಬಂದಿದೆ ಅಂತಂದ್ರೆ ಈ ಭಾಷೆಯಲ್ಲಿ ಏನಂತಂದ್ರೆ ಈಗಾಗಲೇ ಪ್ರವಾಹ ಬಂದಿದೆ ಅಂತೇಳಿ. ಯಾವಾಗ ಈ ಕಲ್ಲುಗಳ ಮೇಲೆ ನೀರು ಬರುತ್ತೆ, ಅದಕ್ಕಿಂತ ಕೆಳಗಡೆ 2.5 ರಿಂದ 3 ಅಡಿಯಲ್ಲಿ ರಸ್ತೆ ಇರುತ್ತೆ. ಹೀಗಾಗಿ ರಸ್ತೆ ಮೇಲೆ 3 ರಿಂದ 4 ಅಡಿ ನೀರು ಬಂದ್ರಿಂದ ಸಂಪೂರ್ಣವಾಗಿ ಮಸ್ಕುಪ್ಪಿಂದ ಹೋಗ್ತಕ್ಕಂಥ ಏನು ಮೊದಲು ಹೋಗ್ತಕ್ಕಂಥ ರಸ್ತೆ ಇದೆ, ಸಂಪೂರ್ಣವಾಗಿ ಜಲವರ್ತ ಆಗಿರುವಂತದ್ದು. ನಾವೀಗ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸ್ಕುಪ್ಪಿ ಗ್ರಾಮದಲ್ಲಿದ್ದೀವಿ. ಮಸ್ಕುಪ್ಪಿ ಗ್ರಾಮದ ಸಂಪೂರ್ಣವಾಗಿ ಜಲವರ್ತ ಆಗಿರುವಂತದ್ದು. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಸೊ ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ಅಲ್ಲಿವರೆಗೆ ಮಾತ್ರ ಏನಂತ ಇಲ್ಲಿ ಕುತ್ತಿಗೆ ಸುತ್ತ ಮಾತ್ರ ಏನೋ ಇಲ್ಲಿ ಬರ್ತಾ ಇರ್ತಕ್ಕ ನೀರು ತಾವು ನೋಡಬಹುದು ಅಂತ ಯಾವ ತರ ನೀರಿನಲ್ಲಿ ತೇಲ್ತಾ ಇದೆ, ಯಾವ ತರ ಮನೆಗಳು ಮುಳುಗಿದ. ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲವರ್ತ ಆಗಿರುವಂತದ್ದು. ಮತ್ತೆ ಬಹುತೇಕ ಇವರು ನಿರಾಶ್ರಿತರಾಗಿದ್ದಾರೆ. ಘಟಪ್ರಭೆಯ ಆರ್ಭಟಕ್ಕೆ ಬೆಳಗಾವಿಯ ದೇಗುಲಗಳು ಜಲಾವೃತ. ಜಡಿಸಿದ್ದೇಶ್ವರ, ಉದ್ದಮ್ಮ ದೇಗುಲಗಳು ಜಲಮಯ. ಘಟಪ್ರಭೆಯ ಅಬ್ಬರಕ್ಕೆ ಬೆಳಗಾವಿಯ ಮೂಡಲಗಿ ತಾಲೂಕಿನ ಜಡಿಸಿದ್ದೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಅಲ್ಲದೆ ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮದ ಉದ್ದಮ್ಮ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದೆ. ಗರ್ಭಗುಡಿಯವರೆಗೂ ಕೂಡ ನೀರು ಆವರಿಸಿದ್ದು, ನೀರಿನಲ್ಲಿಯೇ ದೇವಸ್ಥಾನದ ಅರ್ಚಕರು ಪೂಜೆ ನೆರವೇರಿಸಿದ್ದಾರೆ. ಇನ್ನು ಘಟಪ್ರಭಾ ನದಿಯ ರೌದ್ರ ನರ್ತನದಿಂದ ಹಲವಾರು ಕುಟುಂಬಗಳು ಮನೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಉಟ್ಟ ಬಟ್ಟೆಯಲ್ಲಿ ಕಾಳಜಿ ಕೇಂದ್ರ ಸೇರುವಂತಾಗಿದೆ. ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವಯೋವೃದ್ಧರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಎಲ್ಲ ಬಂದಿದ್ರಿ, ಎಲ್ಲ ಜಾಡ್ನಿ ಮನ್ಯಾಗ ಬಿಟ್ಟು ಬಂದ್ರು. ಯಾರೆಲ್ಲ ನಮ್ಮ ಕೈಲಿ ಆಗಲಿಲ್ಲ, ಅಲ್ಲೇ ಬಿಟ್ಟು ಬಂದವ್ರಿ. ಎಲ್ಲ ಮನಿ ಎಲ್ಲ ಜಾಡ್ನಿ ಎಲ್ಲ ಬಿಟ್ಟು ಹುಟ್ಟಿದ ಬಟ್ಟೆ ಮ್ಯಾಗ ಬಂದ್ರು. ಏನಾರ ಪರಿಹಾರ ಮತ್ತೆಲ್ಲ ಜಾಡ್ನಿ ಅಲ್ಲೇ ಬಿಟ್ಟು ಬಂದು. ಏನೇನಾಗೈತಿ ಆಂಬಲ್ರಿ ಎಲ್ಲ ಅಲ್ಲೇ ಬಿಟ್ಟು ಬಂದು. ರಾತ್ರಿ 1:15 ಅಂದ್ರೆ ನೀರು ಬತ್ರಿ ಮನೆ ಒಳಗೆ. ಫುಲ್ಲ ಸ್ಪೀಡಾಗಿ ನೀರು ಬರತ್ತಿತ್ರಿ. ಮನೆ ತುಂಬಿ ಆದ ಕೂಡಲೇ ರಾತ್ರಿ 1:15 ಗಂಜಿ ಕೇಂದ್ರ ಗಾಡಿ ತಗೊಂಡ್ ನಿಂತಿರು. ಅವಾದ ಗಾಡಿ ಒಳಗೆ ಮಕ್ಳು ತಗೊಂಡ ಹಸ್ಕಿ ತಗೊಂಡ ಬಂದ್ಬಿಟ್ಟರು. ಸಾಮಾನು ತೆಗಿಯಕ್ಕೂ ಆಗ್ಲಿಲ್ರಿ. ಫುಲ್ ನೀರು ಸ್ಪೀಡ್ ಬರ ಅಂತಲೇ ಎಲ್ಲ ಸಾಮಾನು ಅಲ್ಲೇ ಒಗದು ಎಲ್ಲ ಬಿಟ್ಟು ಮನೆ ಬಿಟ್ಟು ಬಂದ್ಬಿಟ್ಟಿವ್ರಿ ಸರ್. ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಾಟೋಳ್ಳಿ ಗ್ರಾಮದ ನದಿ ತೀರದಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷವಾಗಿದೆ. ಇನ್ನು ಮಹಾರಾಷ್ಟ್ರದ ಡ್ಯಾಂಗಳಿಂದ ಕೃಷ್ಣಾ ನದಿಗೆ 2,77,000 ಕ್ಯೂಸೆಕ್ ನೀರು ಬಿಟ್ಟಿರೋದ್ರಿಂದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ನದಿ ತೀರದ ದೇವಾಲಯಗಳು, ಜಮೀನುಗಳು ಹಾಗೂ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಸದ್ಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ 2,77,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರುತ್ತಿರುವ ಪರಿಣಾಮ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಆತಂಕ ಈ ಭಾಗದಲ್ಲಿ ನಿರ್ಮಾಣವಾಗ್ತಿರುವಂಥದ್ದು. ಪ್ರಮುಖವಾಗಿ ಏನು 2,77,000 ಕ್ಯೂಸೆಕ್ ಪ್ಲಸ್ ಏನು ಜಲಾಶಯಗಳಿಂದ ನೀರು ಬರುತ್ತೆ, ಆ ನೀರು ಸೇರಿ ಇನ್ನೂ ಕೃಷ್ಣಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಕೃಷ್ಣೆ, ತುಂಗಭದ್ರಾ ನದಿಗಳ ಅಬ್ಬರ. ರಾಯರ ಏಕಶಿಲಾ ಬೃಂದಾವನಕ್ಕೆ ಜಲ ದಿಗ್ಬಂಧನ. ಎಲೆಬಿಚ್ಚಾಲೆ ದೇಗುಲದ ಸುತ್ತಲೂ ಕೂಡ ನೀರೋ ನೀರು. ರಾಯಚೂರು ಜಿಲ್ಲೆಯಲ್ಲಿ ಒಂದೆಡೆ ಕೃಷ್ಣಾ ನದಿ ಅಬ್ಬರಿಸುತ್ತಿದ್ರೆ, ಇನ್ನೊಂದೆಡೆ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ತುಂಗಭದ್ರಾ ನದಿ ತೀರದ ದೇವಾಲಯಗಳು ಜಲದಿಗ್ಬಂಧನಕ್ಕೊಳಗಾಗಿದೆ. ರಾಯಚೂರು ತಾಲೂಕಿನ ಎಲೆಬಿಚ್ಚಾಲೆಯ ಬಿಚ್ಚಾಲಮ್ಮ ದೇವಾಲಯ ಸುತ್ತಲೂ ಕೂಡ ನೀರು ಆವರಿಸಿದೆ. ಇಲ್ಲಿನ ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಸಂಪೂರ್ಣ ಜಲಾವೃತವಾಗಿದ್ದು, ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದ ಜಪದ ಕಟ್ಟೆ ಸಹ ಮುಳುಗಡೆಯಾಗಿದೆ. ಅಲ್ಲದೆ ಉಗ್ರ ನರಸಿಂಹ ದೇವಾಲಯ, ನಾಗದೇವತೆ ಕಟ್ಟೆ, ಶಿವಲಿಂಗ ಜಲಾವೃತವಾಗಿದ್ದು ಮುಳುಗಡೆಯ ಹಂತದಲ್ಲಿವೆ. ನೀರಿನಲ್ಲಿ ದೇವರ ವಿಗ್ರಹಗಳು ಮುಳುಗಡೆಯಾಗಿದ್ದರೂ ಸಹ ಅರ್ಚಕರು ಸಾಹಸ ಪಟ್ಟು ನೀರಿನಲ್ಲೇ ದೇವರಿಗೆ ಪೂಜೆ, ಅರ್ಚನೆಯನ್ನ ನೆರವೇರಿಸುತ್ತಿದ್ದಾರೆ.
ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಟ್ಟಿರೋದ್ರಿಂದ ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಗ್ರಾಮದಲ್ಲಿರ್ತಕ್ಕಂಥ ಗುರುರಾಯರ ಏಕಶಿಲಾ ವೃಂದಾವನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಅಪ್ಪಣ್ಣಾಚಾರ ಅನ್ನುವಂಥ ರಾಯರ ಭಕ್ತರು ನಿರ್ಮಿಸತಕ್ಕಂಥ ಈ ಒಂದು ಏಕಶಿಲಾ ವೃಂದಾವನ ಹಾಗೂ ರಾಯರು ಜಪ ಮಾಡಿದಂಥ ಜಪದ ಕಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಆ ಜಪದ ಕಟ್ಟೆ ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು. ಅರ್ಚಕರು ಕೂಡ ಆ ವೃಂದಾವನಕ್ಕೆ ಅಭಿಷೇಕವನ್ನ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಮಾಡಬೇಕಾಗಿರೋದು. ಯಾಕಂದ್ರೆ ನೀರಿನಲ್ಲೇ ತೆರಳಿ ಅದಕ್ಕೆ ಒಂದು ಅಭಿಷೇಕವನ್ನ ಮಾಡುವಂಥದ್ದು. ಇವಾಗ ನಿನ್ನೆ ತನ ಜಾಸ್ತಿ ಇದ್ವು ನೀರು, ಮತ್ತೆ ಇವಾಗ ಇಳಿತಾ ಹಾವ, ನಿಧಾನಕ್ಕೆ ಇಳಿತಾ ಹಾವ. ಇಳ್ದ ಮೇಲೆ ಪ್ರತಿನಿತ್ಯ ರಾಯರ ಆರಾಧನೆ ನೀರು ಇಲ್ಲಿ ತನ ನಮ್ಗೆ ಎವ್ರಿ ಟೈಮ್ ಕಾಮನ್ ಇದ್ದು, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಸಂತಂದಾಗಿಂದ ಇಲ್ಲಿ ತನ ನೀರು ನೋಡಿದ್ದೆ, ಯಾಕಂದ್ರೆ ಬೃಂದಾವನ ನದಿ ತೀರದಲ್ಲೇ ಇದ್ದಿದ್ದು, ಸೊ ಅದು ನಮ್ಗೆ ಬಹಳ ಕಾಮನ್ ಇದು. ಇನ್ನು ಕೃಷ್ಣಾ ನದಿಯ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನೀಲಕಂಠರಾಯನಗಡ್ಡಿ ನಡುಗಡ್ಡೆಯಾಗಿದೆ. ಇಲ್ಲಿದ್ದ 3 ಗರ್ಭಿಣಿಯರನ್ನ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದೆ. ನಡುಗಡ್ಡೆಗೆ ತೆರಳಲು ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸೇತುವೆ ಮುಳುಗಡೆಗೆ ಕೇವಲ 1-2 ಅಡಿಗಳು ಮಾತ್ರ ಬಾಕಿ ಇದ್ದು ಮುಂಜಾಗ್ರತೆ ವಹಿಸಿ ಗರ್ಭಿಣಿಯರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಮಹಾರಾಷ್ಟ್ರದಿಂದ ಘಟಪ್ರಭಾ ನದಿಗೆ 80,000 ಕ್ಯೂಸೆಕ್ ನೀರ ಬಿಟ್ಟ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಯಾದವಾಡ ಸೇತುವೆ ಜಲಾವೃತವಾಗಿದೆ. ಮುಧೋಳ ನಗರದಿಂದ ಬೆಳಗಾವಿ ಜಿಲ್ಲೆ ಯಾದವಾಡ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಇನ್ನು ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳದ ಕಾರಟಗಿ ತಾಲೂಕಿನ ಹೊಳೆ ಬಸವೇಶ್ವರ ದೇಗುಲ ಜಲಾವೃತವಾಗಿದೆ. ದೇವಸ್ಥಾನದ ಗೋಪುರದವರೆಗೆ ನೀರು ಹರಿಯುತ್ತಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಂನಿಂದ 1,50,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇದರಿಂದ ತುಂಗಭದ್ರೆ ಅಬ್ಬರಿಸುತ್ತಿದ್ದು ಗಂಗಾವತಿ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ನದಿ ಪಾತ್ರದಲ್ಲಿರುವ ಕಬ್ಬು, ಬಾಳೆ ಸೇರಿ ವಿವಿಧ ತೋಟಗಾರಿಕಾ ಬೆಳೆ ಜಲಾವೃತಗೊಂಡಿವೆ. ಈ ದೃಶ್ಯಗಳು ಪಬ್ಲಿಕ್ ಟಿವಿಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರಲ್ಲಿ ಕೋಡಿ ಬಿದ್ದ ಮದಗದ ಕೆರೆ, ಅಯ್ಯನ ಕೆರೆ. ದ್ವೀಪದಂತಾದ 7 ಗ್ರಾಮಗಳು, ಅಡಕೆ ತೋಟ ಜಲಾವೃತ. ಚಿಕ್ಕಮಗಳೂರಿನ ಮದಗದ ಕೆರೆ ಮತ್ತು ಅಯ್ಯನ ಕೆರೆ ಕೋಡಿ ಬಿದ್ದಿದೆ. ಸುಮಾರು 2,000 ಎಕರೆ ವಿಸ್ತೀರ್ಣ ಹೊಂದಿರುವ ಬೃಹದಾಕಾರದ ಕೆರೆ ಕೋಡಿಯಿಂದ ಕಡೂರು ತಾಲೂಕಿನ ಸಖರಾಯಪಟ್ಟಣ ಸಮೀಪದ ಎಮ್ಮೆದೊಡ್ಡಿ ಭಾಗದಲ್ಲಿ ರಸ್ತೆ, ಹೊಲ, ಗದ್ದೆ, ತೋಟಗಳು ಜಲಾವೃತವಾಗಿವೆ. 30ಕ್ಕೂ ಹೆಚ್ಚು ಜನರು ಬದುಕು ದುಸ್ತರವಾಗಿದೆ. 100 ಎಕರೆ ಅಡಿಕೆ ಮತ್ತು ಆಹಾರ ಬೆಳೆಗಳು ಜಲಮಯವಾಗಿದೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಬಯಲುಸೀಮೆ ಭಾಗದ ಜನರ ಜೀವನ ಅಕ್ಷರಶಃ ಜಲಾವೃತಗೊಂಡಿದೆ. ಅಯ್ಯನ ಕೆರೆ ಹಾಗೂ ಮದಗದ ಕೆರೆ ಕೋಡಿ ಬಿದ್ದಿರೋದ್ರಿಂದ ನೀರು ಎಲ್ಲೆಂದರಲ್ಲಿ ನುಗ್ತಿರೋದ್ರಿಂದ ಹೊಲ, ಗದ್ದೆ, ತೋಟ ಯಾವುದನ್ನು ಸಹ ಬಿಡದಲೇ ಕೋಡಿ ಬಿದ್ದಂಥ ನೀರು ಎಲ್ಲವನ್ನೂ ಕೂಡ ಜಲಾವೃತ ಮಾಡಿಕೊಂಡು ಹರಿತಾ ಇರುವಂಥದ್ದು. ಈಗಾಗಲೇ ಕಳೆದ 15-20 ದಿನಗಳಿಂದ ಪಶ್ಚಿಮ ಘಟ್ಟಗಳ ತಪ್ಪಲು ಮತ್ತು ಮಲೆನಾಡು ಭಾಗದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಒಂದು ಕಡೆ ಅಯ್ಯನ ಕೆರೆ ಆಗ್ಬೋದು, ಮತ್ತೊಂದು ಕಡೆ ಮದಗದ ಕೆರೆ, 2 ಕೆರೆಗಳು ಕೂಡ ಈಗಾಗಲೇ ಕೋಡಿ ಬಿದ್ದಿರೋದ್ರಿಂದ ಕೋಡಿ ಬಿದ್ದಂಥ ನೀರು ಮನಸ್ಸೋ ಇಚ್ಛೆ ಎಲ್ಲ ಕಡೆಯೂ ಕೂಡ ನುಗ್ತಾ ಇರೋದ್ರಿಂದ ಈಗಾಗಲೇ ಈ ಭಾಗದ ಜನರ ಸುಮಾರು 30 ಹಳ್ಳಿಯ ಜನರ ಜೀವನ ಹೀಗೆ ಜಲಾವೃತಗೊಂಡಿರುವಂಥದ್ದು. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿಯಲ್ಲಿ ಭಾರೀ ಗಾಳಿಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ಹೆದ್ದಾರಿಯಲ್ಲಿ ಮರಗಳು ಬಿದ್ದಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಒಟ್ಟಾರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದ್ದು ನದಿಗಳು ಭೋರ್ಗರೆಯುತ್ತಿದೆ. ನದಿ ಪಾತ್ರದ ಗ್ರಾಮಗಳು, ಜಮೀನುಗಳು, ದೇವಾಲಯಗಳು ಜಲಾವೃತವಾಗಿ ಬದುಕೆ ಜಲಮಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.